ಅಯ್ಯಪ್ಪ ವ್ರತ ಅನ್ನೋದು ಉಪವಾಸ ಅಥವಾ ಕಪ್ಪು ಬಟ್ಟೆ ಅಷ್ಟೇ ಅಲ್ಲ. ಇದು ನಮ್ಮ ಮನಸ್ಸನ್ನು ರೀಸೆಟ್ ಮಾಡುವ ಒಂದು ಏನ್ಸಿಯಂಟ್ ಸೈಕಾಲಜಿಕಲ್ ವ್ಯವಸ್ಥೆ. ಇರುಮುಡಿ ಅಂದ್ರೆ ಕೇವಲ ಒಂದೆರಡು ಬ್ಯಾಗ್ ಅಲ್ಲ, ಇದು ದೇಹದ ಹೊರೆ ಮತ್ತು ಮನಸ್ಸಿನ ಹೊರೆ ಇವೆಲ್ಲವನ್ನು ಬಿಟ್ಟು ಹೊರಡುವ ಒಂದು ಪವಿತ್ರ ಕ್ಷಣ. ಆ ಕ್ಷಣದಿಂದಲೇ ನೀನು ಸ್ವಾಮಿ ಆಗ್ತೀಯ, ಓಲ್ಡ್ ಐಡೆಂಟಿಟಿ ಡ್ರಾಪ್ ಆಗುತ್ತೆ ಮತ್ತು ಹೊಸ ಐಡೆಂಟಿಟಿ ಶುರು ಆಗುತ್ತೆ. ಅಂಡ್ ಕಪ್ಪು ಬಟ್ಟೆ ಅಂದ್ರೆ ರೋಷ ಮತ್ತು ಅಹಂಕಾರವನ್ನು ಕಂಟ್ರೋಲ್ ಮಾಡುವ ವಿಜ್ಞಾನ. ಕಪ್ಪು ಅಥವಾ ನೀಲಿ ಕಲರ್ ಧರಿಸುವುದಕ್ಕೆ ಕಾರಣ ಇದೆ. ಇದು ನಮ್ಮ ರಜೋಗುಣ ಅಂದ್ರೆ ಅಗ್ರೆಷನ್ ಮತ್ತು ಅಹಂಕಾರವನ್ನು ತಣ್ಣಗಾಗಿಸುತ್ತೆ. ಕಪ್ಪು ಬಟ್ಟೆ ಮನಸ್ಸಿನ ಚಂಚಲತೆಯನ್ನು ಸ್ಲೋ ಮಾಡುತ್ತೆ ಮತ್ತು ಮನಸ್ಸು ಡೀಪ್ ಸೈಲೆನ್ಸ್ಗೆ ಹೋಗುತ್ತೆ. ಅಂಡ್ ಬರಿಗಾಲನೆ ನಡೆಯೋದು ಅಹಂಕಾರವನ್ನು ಕರಗಿಸುವ ಒಂದು ಸಾಧನೆ. ಚಪ್ಪಲಿ ಹಾಕದೆ ನಡೆಯೋದು ಪನಿಷ್ಮೆಂಟ್ ಅಲ್ಲ, ನಾನು ಮಾಲೀಕ, ಮನಸ್ಸು ನನ್ನ ಸೇವಕ ಅಂತ ಮನಸ್ಸಿಗೆ ಕೊಡೋ ವಾರ್ನಿಂಗ್. ನೆಲವ ತಟ್ಟೋ ಪ್ರತಿ ಹೆಜ್ಜೆ ಅಹಂಕಾರವನ್ನು ಕರಗಿಸುತ್ತೆ ಮತ್ತು ಮನಸ್ಸಿಗೆ ಹ್ಯೂಮಿಲಿಟಿ ಕಲಿಸುತ್ತೆ. ಅಂಡ್ ಸರಳ ಆಹಾರ ಅಂದ್ರೆ ಡೊಪಮೈನ್ ರಿಸೆಟ್. ವ್ರತದಲ್ಲಿ ಸಿಂಪಲ್ ಫುಡ್ ತಿನ್ನೋದು ಕೇವಲ ವಿಜಯವಲ್ಲ, ಇದು ಮನಸ್ಸಿನ ಡೊಪಮೈನ್ ಲೆವೆಲ್ನ ರಿಸೆಟ್ ಮಾಡುತ್ತೆ. ಜಂಕ್, ಮಸಾಲೆ, ತೈಲ ಇವುಗಳಿಲ್ಲದೆ 41 ದಿನ ಬದುಕಿದ್ರೆ ಮನಸ್ಸು ಕಾಮ್, ಶಾರ್ಪ್ ಮತ್ತು ಡಿಸಿಪ್ಲಿನ್ ಆಗುತ್ತೆ. ಅಂಡ್ ಬ್ರಹ್ಮಚರ್ಯ ಅಂದ್ರೆ ಕೇವಲ ದೇಹದ ನಿಯಮವಲ್ಲ, ಇದು ಮನಸ್ಸನ್ನು ಡಿಸ್ಟ್ರಾಕ್ಷನ್ಸ್, ಡಿಸೈರ್ ಮತ್ತು ಸ್ಟ್ರೆಸ್ ಇಂದ ದೂರ ಇಡುವ ಒಂದು ಗಾಢ ನಿಯಮ. ಡಿಸೈರ್ ನಿಂದ ಡಿಸಿಪ್ಲಿನ್ ವರೆಗೆ ಎಲ್ಲಾ ಎನರ್ಜಿ ಹೆಚ್ಚಾಗುತ್ತೆ. ಅದಕ್ಕೆ ವ್ರತ ಮಾಡಿದವರ ಮುಖದಲ್ಲಿ ಒಂದು ಗ್ಲೋ ಕಾಣೋದು. ಅಂಡ್ ವ್ರತ ಅಂದ್ರೆ ದೇಹದ ನಿಯಮವಲ್ಲ, ಮನಸ್ಸಿನ ರೀಪ್ರೋಗ್ರಾಮಿಂಗ್. ಕ್ರೋಧ ಕಡಿಮೆ ಆಗುತ್ತೆ, ಮನಸ್ಸು ಕೇಳುವಂತೆ ಆಗುತ್ತೆ. ಇದು ಲಿಟ್ರಲಿ ನಮ್ಮ ಮೈಂಡ್ ನ ಸಾಫ್ಟ್ವೇರ್ ಅಪ್ಡೇಟ್. ಅಂಡ್ ಅಯ್ಯಪ್ಪ ವ್ರತ ಅಂದ್ರೆ ಅಡಿಗೆ, ಬಟ್ಟೆ, ಫಾಸ್ಟಿಂಗ್ ಅಷ್ಟೇ ಅಲ್ಲ, ಇದು ಮನಸ್ಸಿನ ಶುದ್ಧಿ, ಅಹಂಕಾರದ ಮರಣ ಮತ್ತು ವ್ಯಕ್ತಿಯ ಕ್ಯಾರೆಕ್ಟರ್ ಎಲಿವೇಟ್ ಆಗುವಂತ ಒಂದು ಯಾತ್ರೆ. ಅದಕ್ಕೆ ವ್ರತ ಮಾಡುವ ಪ್ರತಿಯೊಬ್ಬರನ್ನು ಸ್ವಾಮಿ ಎಂದು ಗೌರವಿಸ್ತಾರೆ. ಯಾಕಂದ್ರೆ 41 ದಿನ ನೀನೇ ತಪಸ್ವಿ, ನೀನೇ ದೈವ. ಸ್ವಾಮಿಯೇ ಶರಣಮಯ್ಯ.